ಟಾಪಲ್ಲಿ 2024ರಲ್ಲಿ 2000 ಮಕ್ಕಳು ಟಾಪಲ್ಲಿದ್ದರು. ಔಟ್ ಆಫ್ ಔಟ್ ಅಂದರೆ 100ಗೆ 100 ತಗೊಂಡವರು 2060 ಈ ಸತಿ ನಮ್ಮ ರಾಜ್ಯದ ಮಾಹಿತಿ ಕೊಡುವಾಗ ಶಿಕ್ಷಣ ಸಚಿವರು ಹೇಳ್ತಾ ಇದ್ರು, ಈ ಬಾರಿ ಔಟ್ ಆಫ್ ಔಟ್ ಅಂತಂದ್ರೆ 625ಕ್ಕೆ 625 ಮಾರ್ಕ್ಸ್ ಅನ್ನ 22 ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು. ಇನ್ನು ಸಾಕಷ್ಟು ಪರಿಶ್ರಮ ಹಾಕಿ ವಿದ್ಯಾರ್ಥಿಗಳು ಓದಿರ್ತಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಆಕ್ಸ್ಫರ್ಡ್ ಹೈಸ್ಕೂಲ್ ಮುದ್ದೇಬಿಹಾಳ ವಿಜಯಪುರದಿಂದ ಪ್ರಿನ್ಸಿಪಲ್ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು ಒಂದ್ಸತಿ ಹೇಳ್ಬಿಡ್ಬೋದಾ? ನನ್ನ ಹೆಸರು ಅಮಿತ್ ಗೌಡ ಪಾಟೀಲ್ ಅಂತ, ನಾನು ಅಡ್ಮಿನಿಸ್ಟ್ರೇಟರ್ ಮಾತಾಡ್ತಾ ಇರೋದು. ಓಕೆ. ಈಗ ಅಖಿಲ್ ಅಹಮದ್ ನದಾಫ್ ನಿಮ್ಮ ಸ್ಟೂಡೆಂಟ್. ಹೌದೌದು, ನಮ್ಮ 625ಕ್ಕೆ 625. ಹೌದು. ಎಷ್ಟು ಖುಷಿ ಆಗ್ತಾ ಇದೆ ಸರ್. ಪ್ಲಸ್ ಯಾವ ತರ ಪರಿಶ್ರಮ ಎಲ್ಲ ಹಾಕಿದ್ರು ಆ ಸ್ಟೂಡೆಂಟ್, ನಿಮ್ ಸಪೋರ್ಟ್ ಎಲ್ಲ ಹೆಂಗಿತ್ತು? ಹೌದು, ನಮ್ಮ ಬಹಳ ಒಳ್ಳೆ ವಿದ್ಯಾರ್ಥಿ, ನಮ್ಮ ಸ್ಟಾಫ್ ಸಹಿತ ಒಳ್ಳೆ ಸಪೋರ್ಟ್ ಅನ್ನು ಕೊಟ್ಟರು ಮೇಡಮ್ ನಮಗೆ. ರಾಜ್ಯದಲ್ಲಿ 22 ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿ 625 ಬಹಳ ಖುಷಿ ವಿದ್ಯಾರ್ಥಿ ನಮ್ದು. ಸತತ 4ನೇ ವರ್ಷ ಮೇಡಮ್ ನಾವು 625 ತೆಗಿತಾ ಇರೋದು. ಸತತ 4ನೇ ವರ್ಷ, 2022 ಅಂತ 2022 ಸತತ 4ನೇ ವರ್ಷ ಇರೋದು. ಓ ವೆರಿ ನೈಸ್. ಸೊ ಎಷ್ಟು ಜನ ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿದ್ರು ಎಕ್ಸಾಮ್ ನ? ಸರಿಸುಮಾರು 230 ವಿದ್ಯಾರ್ಥಿಗಳು ಎಕ್ಸಾಮ್ ಅಟೆಂಡ್ ಮಾಡಿದ್ರು ಮೇಡಮ್ ಇದನ್ನ. ಅದರಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಒಳ್ಳೆ ಮಾರ್ಕ್ಸ್ ಅನ್ನು ತೆಗೆದು ಎಲ್ಲರೂ ಪಾಸ್ ಆಗಿದ್ದಾರೆ ಮೇಡಮ್ ಅಲ್ಲಿ. ಈ ವಿದ್ಯಾರ್ಥಿನೂ 626 ಬಹಳ ಖುಷಿಯಾಗಿದೆ ಮೇಡಮ್. ಸೊ ನಿಮ್ಮ ಎಫರ್ಟ್ ಬಗ್ಗೆ ಹೇಳಿ ಸರ್, ಮತ್ತೆ ಆ ಸ್ಟೂಡೆಂಟ್ ಬಗ್ಗೆ ಹೇಳಿ. ಹೆಂಗ್ ಓದ್ತಾ ಇದ್ರು ಅವರು, ಏನೆಲ್ಲ ಡೌಟ್ಸ್ ಕೇಳ್ತಾ ಇದ್ರು? ಮೇಡಮ್ ಒಳ್ಳೆ ವಿದ್ಯಾರ್ಥಿ, ನಾವೇನ್ ಪಾಠ ಮಾಡಿದ್ವಿ ನೀಟಾಗಿ ಅದನ್ನ ಓದಿ, ಏನೋ ಸಮಸ್ಯೆ ಇದ್ರೆ ನಮಗೆ ಸ್ಟಡಿ ಒಂದು ಡೌಟ್ ಕೇಳ್ತಾ ಇದೆ ಮೇಡಮ್ ಅವನು. ಇನ್ ಟೈಮ್ದಲ್ಲಿ ಎಲ್ಲ ಬಂದು ನೀಟ್ ವರ್ಕ್ ಅನ್ನು ಕಂಪ್ಲೀಟ್ ಮಾಡಿ ಪ್ರತಿ ಎಲ್ಲ ಎಕ್ಸಾಮ್ ದಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನು ತೆಗೆದು ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದ ಮೇಡಮ್. ಎಕ್ಸ್ಪೆಕ್ಟೇಷನ್ ಇತ್ತಾ 625ಕ್ಕೆ 625 ತೆಗಿಬಹುದು? ಅವನೇ ತೆಗಿತಾನೆ ಇತ್ತು ಮೇಡಮ್ ನಮಗೆ, ಅಮ್ಮ ಸಮೀರ್ ಅವನು ತೆಗಿತಾನೆ ಇತ್ತು ಮೇಡಮ್. ಸೊ ಎಕ್ಸಾಮ್ ಎಲ್ಲ ಆದ್ಮೇಲೆ ಏನ್ ಹೇಳಿದ್ರು ಅವರು? ಹೇಳಿದ್ದ ಮೇಡಮ್, ಇಲ್ಲ ಸರ್ ಒಂದು 625 ಬಂದೇ ಬರುತ್ತೆ, ನೀವು ಯಾರು ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಮೇಡಮ್ ಅವರು. ಹೌದಾ? ಮಾತಾಡಿದ್ರ ನೀವು ಅವ್ರ ಹತ್ರ? ಮಾತಾಡಿದ್ದೀನಿ. ಏನಂದ್ರು? ಖುಷಿಯಾಗಿದೆ ಮೇಡಮ್, ಮಗು ಬಹಳ ಖುಷಿಯಾಗಿದೆ ರೀ. ಪೇರೆಂಟ್ಸ್ ಹತ್ರ ಮಾತಾಡಿದ್ರ? ಪೇರೆಂಟ್ಸ್ ಹತ್ರ ಮಾತಾಡಿದ್ದೀನಿ ಮೇಡಮ್. ಓಕೆ. ಅಂದ್ರೆ ಏನಾದ್ರು ಪ್ರೆಷರ್ ಇತ್ತಾ? ಯಾಕಂದ್ರೆ ನೀವಂದ್ರೆ ಕಂಟಿನ್ಯೂಸ್ ಆಗಿ ಇದು 4ನೇ ವರ್ಷ ಔಟ್ ಆಫ್ ಔಟ್. ಯಾಕಂದ್ರೆ ನಾವು ಈ ರಿಸಲ್ಟ್ ಅನ್ನು ಉಳಿಸೋಬೇಕಾಗಿರೋದು ಜಾಸ್ತಿ ಪ್ರೆಷರ್ ಇತ್ತು ಮೇಡಮ್ ನಮ್ಗೆ. ಆದ್ರೆ ಖುಷಿ ವಿಚಾರ ಮೇಡಮ್, ಎಲ್ಲ ಒಳ್ಳೇದಾಯ್ತು ಮೇಡಮ್. ಸೊ ಈಗ ಅವ್ರು ಬರ್ತಾ ಇದಾರ ಸ್ಕೂಲ್ಗೆ? ಅಖಿಲ್ ಬರ್ತಾ ಇದ್ದಾರೆ. ಯಾವ ತರ ಎಲ್ಲ ಸೆಲೆಬ್ರೇಷನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಮಾಡ್ತೀವಿ ಮೇಡಮ್, ಪ್ರತಿ ವರ್ಷದಾಗಿ ಅವರು ಈ ವರ್ಷ ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ತೀವಿ. ಮತ್ತೆ ಶಿಕ್ಷಣ ಸಚಿವರು ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇದ್ರು. ಅಂದ್ರೆ ಈ ಸತಿ ಎಕ್ಸಾಮ್ ಕಟ್ಟೋದಕ್ಕೆ ನಾವು ಫೀಸ್ ತಗೊಳ್ತಾ ಇಲ್ಲ, ಪ್ರತಿಯೊಬ್ರು ಪಾಸ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳ್ತಾ ಇದ್ರು. ಮತ್ತೆ ತುಂಬಾ ಈಸಿ ಮಾಡ್ತಾ ಇದೀವಿ, ಆನ್ಲೈನ್ ಅಲ್ಲೇ ಎಲ್ಲ ಅಪ್ಲೈ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ರು. ಮತ್ತೆ ಇನ್ ಕ್ಲಾಸ್ಗೆ ನಾವು ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಅಂತ. ಅಂದ್ರೆ ಈ ಕ್ರಮಗಳೇ ಈ ತರ ರಿಸಲ್ಟ್ ಬರೋದಕ್ಕೆ ಕಾರಣ ಆಯ್ತು ಅಂತ ಅಂತೀರಾ ಈ ಸಲ? ಹೌದು ಮೇಡಮ್, ಏನು ಶಿಕ್ಷಣ ಸಚಿವರು ಏನು ತಂದ್ರು ಅದೇ ಕ್ರಮಗಳೆಲ್ಲ ಸ್ವಲ್ಪ ನಮ್ಗೆ ಎಲ್ಲ ಹುಡುಗಿ ಹೆಲ್ಪ್ ಆಗ್ತದೆ ಮೇಡಮ್. ಅದು ಅದರಲ್ಲಿ ಹಳ್ಳಿ ಇರುವಂತ ವಿದ್ಯಾರ್ಥಿಗಳು ಬಹಳ ಹೆಲ್ಪ್ ಆಗ್ತದೆ ನಮ್ಗೆ. ಸೊ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಅಮಿತ್ ಗೌಡ ಅವರೇ, ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ಕಂಗ್ರ್ಯಾಚುಲೇಷನ್ಸ್ ತಿಳಿಸಿ. ಅಖಿಲ್ ಹತ್ರ ಮಾತಾಡೋಕೆ ನಾವು ಟ್ರೈ ಮಾಡ್ತೀವಿ, ಸಿಕ್ಕಿಲ್ಲ ಅಂದರೆ ನಮ್ಮ ಕಡೆಯಿಂದ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡಿ. ಆ್ಯಂಡ್ ನಿಮಗೂ ಅಷ್ಟೇ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ನ್ಯೂಸ್ 18ಗೆ. 22 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಬಂದಿದ್ದಾರೆ. ಅಂದರೆ ಔಟ್ ಆಫ್ ಔಟ್ ತಗೊಂಡಿದ್ದಾರೆ. 625ಕ್ಕೆ 625 ಮಾರ್ಕ್ಸ್ ಅನ್ನು ತಗೊಂಡಿದ್ದಾರೆ. ಇನ್ನು ಟಾಪ್ 5 ಜಿಲ್ಲೆಗಳು ಈ ಬಾರಿ ನಾವು ನೋಡ್ತಾ ಹೋಗೋದಾದ್ರೆ ದಕ್ಷಿಣ ಕನ್ನಡ 91.12%, ಉಡುಪಿ 89.96%, ಹಾಗೆಯೇ ಉತ್ತರ ಕನ್ನಡ 83.19%, ಶಿವಮೊಗ್ಗ 82.29%, ಹಾಗೆಯೇ ಕೊಡಗು 82.21% ತಗೊಂಡು ಟಾಪ್ 5 ಜಿಲ್ಲೆಗಳಲ್ಲಿ ಇದು ನಿಂತಿದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸತಿ SSLC ರಿಸಲ್ಟ್ನಲ್ಲಿ 8% ಜಾಸ್ತಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅಂತೇಳಿ ಸಚಿವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಇನ್ನು ಟಾಪರ್ಸ್ ಪೈಕಿ 625ಕ್ಕೆ 625 22 ವಿದ್ಯಾರ್ಥಿಗಳು ಪಡ್ಕೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು 22 ಜನ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಬಹಳಷ್ಟು ಕ್ರಮಗಳನ್ನು ಈ ಬಾರಿ ಕೈಗೊಳ್ಳಲಾಗಿತ್ತು. ಮತ್ತು ಈ ಬಾರಿಯೂ ಹೆಣ್ಣು ಮಕ್ಕಳೇ ಮೇಲುಗೈಯನ್ನು ಸಾಧಿಸಿದ್ದಾರೆ. ಓವರಾಲ್ ನಾವು ನೋಡೋದಾದರೆ ಪಾಸ್ ಆಗಿರುವಂಥ ಹೆಣ್ಮಕ್ಳ ಶೇಕಡ ನೋಡೋದಾದರೆ 74 ಇದೆ. ಗಂಡು ಮಕ್ಕಳು ಶೇಕಡ 58.07ರಷ್ಟಿದೆ. ಒಟ್ಟಾರೆ ಈ ಸಲ SSLC ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು 8,42,173, ಅದರಲ್ಲಿ ಪಾಸ್ ಆಗಿರೋರು 5,24,984. ಅಲ್ಲಿಗೆ ಓವರಾಲ್ ಪರ್ಸೆಂಟೇಜನ್ನು ನಾವು ನೋಡ್ತಾ ಹೋಗೋದಾದರೆ ಶೇಕಡ 62ರಷ್ಟು ಫಲಿತಾಂಶ ಬಂದಿದೆ. ಕಳೆದ ಬಾರಿ ಕಂಪೇರ್ ಮಾಡಿದ್ರೆ 8% ಜಾಸ್ತಿ ಫಲಿತಾಂಶ ಈ ಸಲ ಬಂದಿದೆ. ಈಗ ಆಲ್ರೆಡಿ ಸಚಿವರೇ
ಈಗ SSLC ಪರೀಕ್ಷೆಯ 2 ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ. ಮೇ 26 ಮತ್ತು ಜೂನ್ 2ನೇ ತಾರೀಕಿನ ತನಕ ಪರೀಕ್ಷೆಗಳು ನಡೆಯುತ್ತೆ ಅಂತೇಳಿ. ಮತ್ತು ಮರು ಪರೀಕ್ಷೆಗೆ ಯಾವುದೇ ಶುಲ್ಕ ಇರೋದಿಲ್ಲ. ಅಂದರೆ ಶಿಕ್ಷಣ ಇಲಾಖೆಯ ಒಂದು ಗುರಿ ಒಂದೇ, ಎಲ್ಲರೂ ಪಾಸ್ ಆಗಬೇಕು, ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಶುಲ್ಕವನ್ನು ತಗೊಳ್ತಿಲ್ಲ. ಮತ್ತು ಈ ಬಾರಿ ಗ್ರೇಸ್ ಮಾರ್ಕ್ಸ್ ನೀಡದೇ ಇರೋದಕ್ಕೂ ನಿರ್ಧಾರ ಮಾಡಿದ್ದೀವಿ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ರು. ಸಹಜವಾಗಿ 625ಕ್ಕೆ 625 ಬಂದಿರುವಂಥ ಸ್ಟೂಡೆಂಟ್ಸ್ ಖುಷಿಯಾಗಿದ್ದಾರೆ, ನಿರೀಕ್ಷೆಗಳು ಇತ್ತು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಎಫರ್ಟನ್ನು ಹಾಕಿರ್ತಾರೆ ಓದುವಂಥ ಸಂದರ್ಭದಲ್ಲಿ. ತುಂಬ ಜನ ಹೇಳ್ತಾ ಇದ್ರು, ಅಂದರೆ ಈಗ ಮಾತಾಡುವಾಗ ಸಾಕಷ್ಟು ಪರಿಶ್ರಮ ಪಟ್ಟಿದ್ವಿ, ಅದೇ ರೀತಿ ಕಲಿಕೆಯಲ್ಲೂ ಕೂಡ ಒಂದಿಷ್ಟು ಡಿಸಿಪ್ಲಿನ್ ಇರಬೇಕು, ಈ ರೀತಿ ಮಾರ್ಕ್ಸನ್ನು ತಗೊಳ್ಬೇಕಾದ್ರೆ ಇನ್ ಕ್ಲಾಸ್ಗೆ ನಾವು ಹೆಚ್ಚು ಒತ್ತನ್ನು ಕೊಟ್ಟಿದ್ವಿ ಈ ಸಲ, ಅದಕ್ಕೆ ಈ ರೀತಿ ಪರ್ಸೆಂಟೇಜ್ ಬಂದಿದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ರು. ಪ್ರಮುಖವಾಗಿ ಅವರು ಹೈಲೈಟ್ ಮಾಡಿ ಹೇಳ್ತಾ ಇದ್ದು ಒಂದು ಗ್ರೇಸ್ ಮಾರ್ಕ್ಸ್ ವಿಷಯ. ಇನ್ನು 625ಕ್ಕೆ 625 ಈ ಸತಿ ಹೈಯೆಸ್ಟ್ ಜನ ತಗೊಂಡಿದ್ದಾರೆ. 22 ಜನ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿದ್ದಾರೆ, ಅಂದರೆ ಔಟ್ ಆಫ್ ಔಟನ್ನು ತಗೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಸಚಿವರು ಹೇಳ್ತಾ ಇದ್ರು. ಇನ್ನು ಟಾಪ್ 5 ಜಿಲ್ಲೆಗಳು ಅಂತಂದರೆ ಒಂದು ದಕ್ಷಿಣ ಕನ್ನಡ, 2ನೇ ಪ್ಲೇಸಲ್ಲಿ ಉಡುಪಿ ಇದೆ, 3ನೇ ಪ್ಲೇಸಲ್ಲಿ ಉತ್ತರ ಕನ್ನಡ ಇದೆ, 4ನೇ ಪ್ಲೇಸಲ್ಲಿ ಶಿವಮೊಗ್ಗ ಇದೆ, 5ನೇ ಸ್ಥಾನದಲ್ಲಿ ಕೊಡಗು ಇದೆ. ಇನ್ನು ಈ ಬಾರಿ ಕಲಬುರಗಿ ಜಿಲ್ಲೆ ಕೊನೆಯ ಸ್ಥಾನವನ್ನು ಪಡ್ಕೊಂಡಿದೆ, ಶೇಕಡ 66.14ರಷ್ಟು ಫಲಿತಾಂಶದೊಂದಿಗೆ SSLCಯಲ್ಲಿ. ಇನ್ನು ದಕ್ಷಿಣ ಕನ್ನಡ ಶೇಕಡ 91.12% ತಗೊಂಡು ಮೊದಲ ಸ್ಥಾನದಲ್ಲಿದೆ. ಇನ್ನು ಉಡುಪಿ ಶೇಕಡ 89.96, ಉತ್ತರ ಕನ್ನಡ ಶೇಕಡ 83.19 ಫಲಿತಾಂಶ ತಗೊಂಡಿದ್ರೆ, ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಗಳು 82.29% ಫಲಿತಾಂಶವನ್ನು ತಗೊಂಡಿದ್ದಾರೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಶೇಕಡ 82.21% ಫಲಿತಾಂಶ ಬಂದಿದೆ. ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ, ಈಗಷ್ಟೇ ಅವ್ರ ಸ್ಕೂಲ್ ಅವರು ಮಾತಾಡಿಸ್ತಾ ಇದ್ರು. ಅಖಿಲ್ ಅಹಮದ್ ನದಾಫ್, ಭಾವನಾ ಅಂತ ಬೆಂಗಳೂರು ಗ್ರಾಮಾಂತರದ ಸ್ಟೂಡೆಂಟ್. ಇವರು 625ಕ್ಕೆ 625 ತಗೊಂಡಿದ್ದಾರೆ. ಇವರು ಟೀಚರ್ ಸೋಮಶೇಖರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೋಮಶೇಖರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ, ನಿಮ್ಮ ಸ್ಟೂಡೆಂಟ್ಗೆ. ಥ್ಯಾಂಕ್ಸ್ ಅ ಲಾಟ್ ಮೇಡಮ್. ಸೊ ಭಾವನಾ ಹೇಗೆ ಓದ್ತಾ ಇದ್ರು ಸರ್? ಮೇಡಮ್, ಸಿನ್ಸ್ ಫ್ರಮ್ ದ ಬಿಗಿನಿಂಗ್ her ಹೇಳಿ performance is extremely good. And we expected. Okay. We expected, but not the first rank. Because I thought there may be a lot of stiff competition. So she may stand, in the first 5 ranks. Okay. So this really giving us a great pleasure. And it is actually, a remarkable one in the history of our institution. Okay. ಸರ್ ಕನ್ನಡದಲ್ಲಿ ಮಾತಾಡ್ಬೋದಾ? ಖಂಡಿತ ಮೇಡಮ್. ಓಕೆ, ನಮ್ದು ಇಂಗ್ಲಿಷ್ ಮೀಡಿಯಂ ಇತ್ತು, ಅದಕ್ಕೆ ನಾನು ಇಂಗ್ಲಿಷ್ ಅರ್ಥ ಆಗುತ್ತೆ ಸರ್, ಅರ್ಥ ಆಯ್ತು ನಮಗೆ. ಮಾತಾಡಿ ಸರ್ ಕನ್ನಡದಲ್ಲಿ, ನಮಗೆ ಇನ್ನೂ ಖುಷಿ ಆಗುತ್ತೆ. ಭಾವನಾ ಹತ್ರ ಮಾತಾಡಿದ್ರ ನೀವೀಗ ಈ ರಿಸಲ್ಟ್ ಅನೌನ್ಸ್ ಆಗಿದೆ? ಓಕೆ, ಹೇಳಿ ಕಳಿಸಿದ್ದೆ, ಬರ್ತಾ ಇದ್ದಾರೆ, ಇನ್ನೊಂದು ಸ್ವಲ್ಪ ಅದ್ರಲ್ಲಿ ಬರ್ತಾರೆ ಶಾಲೆ ಹತ್ರ. ನೀವಂದ್ರಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅಂತ, ಎಕ್ಸಾಮ್ ಆದ್ಮೇಲೆ ಭಾವನಾ ಹೇಳಿದ್ರ ಔಟ್ ಆಫ್ ಔಟ್ ನನಗೆ ಖಂಡಿತ ಬರುತ್ತೆ ಅಂತ? ಆ ಮಕ್ಕಳಿಗೆಲ್ಲಾನು ಸಹ ನಾವು ಹೋಮ್ ವಿಸಿಟ್ ಎಲ್ಲ ಮಾಡ್ಸಿದ್ರಿ. ಔಟ್ ಆಫ್ ಔಟ್ ತೆಗಿಲೇಬೇಕು ನೀನು, ನಾಟ್ 624, 625 ಓನ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಒಂದು ಪ್ರೇರಣಾತ್ಮಕವಾಗಿರ್ತಕ್ಕಂತ ಒಂದು ಸ್ಪೀಚಸ್ ನಾನು ಕೊಡ್ತಿದ್ದೆ. ಆಮೇಲೆ ಹೋಮ್ ವಿಸಿಟ್ ಎಲ್ಲ ಮಾಡ್ತಿದ್ದೆ ನಾವು. ಆಮೇಲೆ ಮಕ್ಕಳಿಗೆ ಒಂದು ಟೈಮ್ ಟೇಬಲ್ ಹಾಕೊಟ್ಟಿದ್ರೆ ನಾವು, ಇದೇ ರೀತಿಯ ಒಂದು ಸಿಸ್ಟಮ್ಯಾಟಿಕ್ ಆಗಿ ಓದ್ಬೇಕು ಅಂತ ಹೇಳ್ಬಿಟ್ಟು. ಅಂಡ್ ಮೋರ್ ಓವರ್ ನಮ್ಮ ಮಲ್ಲೇಶ್ವರಂ ಬೋರ್ಡ್ ಅವರು ಕಂಟಿನ್ಯೂಸ್ ಆಗಿ ನಮ್ಮನ್ನ ಇನ್ಸಿಸ್ಟ್ ಮಾಡ್ತಾ ಇದ್ರು, ತಾಲೂಕಾ ಲೆವೆಲ್ ಪ್ರಿಪರೇಟರಿ ಮಾಡಿ, ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಮಾಡಿ, ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಮಾಡಿ, ಸ್ಕೂಲ್ ಲೆವೆಲ್ ಪ್ರಿಪರೇಟರಿ ಮಾಡಿ ಅಂತ ಹೇಳ್ಬಿಟ್ಟು. That turned out really helped a lot to all the students. ಎಲ್ಲ ಮಕ್ಕಳಿಗೂ ಬಹಳ ಹೆಲ್ಪ್ ಆಗಿದೆ. ನಾವು ಬಹಳ ಹಾನೆಸ್ಟ್ ಆಗಿ ಎಲ್ಲ ಟೆಸ್ಟ್ಗಳನ್ನ ಸಹ, ಎಲ್ಲ ಎಕ್ಸಾಮ್ಸ್ ಸಹ ಮಕ್ಕಳಿಗೆ ಮಾಡ್ತಾ ಇದ್ರಿ, ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ರಿ. ಎಲ್ಲ ಎಕ್ಸಾಮ್ಸ್ ಅಲ್ಲೂ ಆಕೆ ಔಟ್ ಆಫ್ ಔಟ್ ತೆಗಿತಾ ಇದ್ಲು. ನನ್ನ ಸಬ್ಜೆಕ್ಟ್ ಅಲ್ಲಿ ಬರೀ ಒಂದು ಹಾಫ್ ಮಾರ್ಕ್ ಕಡಿಮೆ ಹೋದ ತಕ್ಷಣ ಮುಖ ಫೀಲ್ ಮಾಡ್ಕೊಳ್ಳಲ್ಲ ಪಾಪ. ಸೊ ಇನ್ ಸ್ಪೈಟ್ ಆಫ್ ಇಟ್ ವಿ ಎಕ್ಸ್ಪೆಕ್ಟೆಡ್ ವಿತ್ ಆಲ್ ದೀಸ್ ಸ್ಮಾಲ್ ಆರ್ಟ್ಸ್. ಎನಿವೇಸ್ ತಗೊಂಡಿದ್ದಾರೆ, ಒಂದು ಗ್ರೇಟ್ ಅಚೀವ್ಮೆಂಟ್ ಆಗಿದೆ. ನಿಮ್ಮ ಸ್ಕೂಲ್ಗೂ ಒಂದು ಒಳ್ಳೆ ಹೆಸರನ್ನ ತಂದ್ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದ ಭಾವನಾ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಿ, ನಿಮ್ಗೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿ. ಶಾಲೆ ಹೆಸರು ಸ್ವಲ್ಪ ಅನೌನ್ಸ್ ಮಾಡಿ ಮೇಡಮ್. ಖಂಡಿತ, ಥ್ಯಾಂಕ್ ಯು ಸೋ ಮಚ್.